ಇರುತ್ತದೆ. ನಿರಾಯುಧನಲ್ಲಿ ಯುದ್ಧ ಮಾಡಬಹುದೇ? ಮಾಡಕೂಡದು ಅಂತ ಇರುವುದು. ಏನಿದು ವಿಪರ್ಯಾಸ, ವಿಪರ್ಯಾಸ, ಏನಿದು ಅನ್ಯಾಯ? ಯಾವುದು ಅನ್ಯಾಯ? ಸತ್ಯ ಹೇಳಬೇಕಾ ನನಗೆ? ಏನು? ಭ್ರಮ ನಿರಸನವಾಗಿದೆ. ಬಹಳಷ್ಟು ಉಲ್ಲಾಸದಲ್ಲಿ ಯುದ್ಧವನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ನಾನು ಬಂದ್ರೆ ನನ್ನ ಉಲ್ಲಾಸ ಎಲ್ಲ ಜಾರಿ ಹೋಯಿತು. ಅದ್ಯಾಕೆ ಹಾಗಾಯಿತು? ನಾನು ಎಣಿಸಿದ್ದು ಹೇಗೆ? ಈ ರಾಜ್ಯದ ಅರಸರು ಅಲ್ಲ, ಸೇನಾಧ್ಯಕ್ಷರು, ಉಳಿದಂತಹ ಹೊತ್ತಗಾರಿಗಳು ಯುದ್ಧಕ್ಕೆ ಬರ್ತಾರೆ, ಘನಘೋರವಾದ ಸಂಗ್ರಾಮ ನಡೆಯುತ್ತದೆ ಎನ್ನುವ ಹಾಗೆ ನಾನು ಎಣಿಸಿದ್ರೆ ರಂಗಕ್ಕೆ ಬಂದದ್ದು ಯಾರು? ಯಾರು? ಓರ್ವ ಗಂಡು ಬರಬಹುದು ಎನ್ನುವ ಹಾಗೆ ನಾನು ಎಣಿಸಿದ್ದು. ಬಂದದ್ದು ಒಂದು ಸಣ್ಣ ಹೆಣ್ಣು. ಸಣ್ಣ? ಹೌದೇನೆ? ಏನು? ನಿಮಗೆ ಯುದ್ಧ ಉಚಿತವಲ್ಲ. ಯಾಕೆ? ಯಾಕೆ? ಬ್ರಹ್ಮದೇವನ ಸೃಷ್ಟಿಯೇ ಆಗಿದೆ. ಹೆಣ್ಣು ಬೆಳೆದಂತೆ ಕೋಮಲವಾಗ್ತಾಳೆ, ಗಂಡು ಬೆಳೆದಂತೆ ಕಠಿಣವಾಗ್ತಾನೆ. ಗಂಡಿನೊಂದಿಗೆ ಹೋರಾಟವನ್ನು ನಡೆಸುವುದಕ್ಕೆ ಅಲ್ಲ, ಶಾರೀರಿಕವಾದಂತಹ ಯಾವುದೇ ವ್ಯವಹಾರವನ್ನು ಸ್ಪರ್ಧೆಯನ್ನು ನಡೆಸುವುದಕ್ಕೆ ಹೆಣ್ಣಿಗೆ ಯಾವತ್ತೂ ಸಾಧ್ಯವಿಲ್ಲ. ಬ್ರಹ್ಮದೇವನ ಸೃಷ್ಟಿಯೇ ಆಗಿದೆ. ಆದ ಕಾರಣ ನಿಮಗೆ ಯುದ್ಧ ಉಚಿತವಲ್ಲ. ನಿಮಗೆ ಉಚಿತ ಯಾವುದು? ಯಾವುದು? ಏನಾದರೂ ಉಚಿತ ಸಿಗುತ್ತದೆ ಅಂತಾದ್ರೆ ಅದನ್ನೆಲ್ಲ ಪಡೆದು ಮನೆಯಲ್ಲಿ ಮಾತನಾಡದೆ ಸಿಕ್ಕಿದ ಉಚಿತದಲ್ಲಿ ಊರು ಪ್ರಯಾಣಕ್ಕೆ ಹೊರಟ್ರೆ ನೀವು ಅಂತ ಅಲ್ಲ, ಹಾಗೆ ಅಂತಲ್ಲ, ನಿಮಗೆ ಅಂತಹ ಸಮಸ್ಯೆ ಆದ್ರೆ ಅದೇನೇ ಇರಲಿ, ಉಚಿತ ಅಂತ ನಾನು ಹೇಳಿದ್ದು ಯಾವುದನ್ನು? ಯಾವುದು? ಹೆಣ್ಣು ಮಕ್ಕಳಿಗೆ ಕೆಲವು ಉಚಿತವಾದದ್ದು ಅಂತ ಇದೆ. ಅಂತಹ ಕಾರ್ಯವನ್ನು ಮಾಡುವುದು ಬಿಟ್ಟು ಯುದ್ಧಕ್ಕೆ ಬಂದಿದ್ದೀನಿ. ನಿನ್ನಲ್ಲಿ ಹೇಳುವುದಿಷ್ಟೇ, ಏನು? ತರಡೆ
ಅದೇ ಹೆಣ್ಣು ಆಲೋಚನೆ ಮಾಡು. ಪ್ರಪಂಚದಲ್ಲಿ ಯಾರಿಂದಲೂ ಅನುಭವಿಸುವುದಕ್ಕಾಗದೇ ಇರುವ ಹೆರಿಗೆಯ ನೋವನ್ನು ಅನುಭವಿಸುತ್ತಾಳೆ. ಏಕಕಾಲದಲ್ಲಿ ತನ್ನ ಮೈಯ ಮೂಳೆಯನ್ನೆಲ್ಲ ಮುರಿದೇ ಉಂಟಾಳೆ. ಯಾವ ತೆರನಾದ ನೋವುಂಟಾಗುತ್ತದೆಯೋ ಅಂತಹ ನೋವಿನಲ್ಲಿ ತಾಯಿಯೊಂದು ಹೆಣ್ಣು ಮಗುವಿಗೆ ತೆರಣ ಕೊಡ್ತದೆ. ನನ್ನ ಅಮ್ಮನು ಹೆತ್ತದ್ದೆ ನಮ್ಮನ್ನು. ಹೌದಾ? ಆ ವಿಷಯದಲ್ಲಿ ಆಕ್ಷೇಪ ಇಲ್ಲ. ಆದ್ರೆ ದೇವರಾಣೆ ಹೇಳ್ತೇನೆ, ನಾವು ಎಷ್ಟು ಕಷ್ಟಪಟ್ಟು ಹೆರುವುದಕ್ಕೆ ಸಾಧ್ಯ ಇಲ್ಲ. ಯಾಕಾಗುವುದಿಲ್ಲ? ಹೆಣ್ಣು ಅದನ್ನೇ ನಾನು ಮೊದಲು ಬ್ರಹ್ಮನ ಸೃಷ್ಟಿ ಹಾಗೆ. ನೀವಿರುವುದು ಅದಕ್ಕೆ, ಮಕ್ಕಳನ್ನು ಹೊರುವುದಕ್ಕೆ, ಮಕ್ಕಳನ್ನು ಹೆರುವುದಕ್ಕೆ, ಜೋಗುಳ ಹಾಡುವುದಕ್ಕೆ, ಸ್ತನಪಾನವನ್ನು ಮಾಡಿಸುವುದಕ್ಕೆ, ಗಂಡನ ಸೇವೆಯನ್ನು ಮಾಡುವುದಕ್ಕೆ. ಇದನ್ನೇ ನೀವು ಮಾಡಬೇಕು ಅಂತ ದೇವರೇ ಹೇಳಿದ್ರು. ಪುರುಷ ಪ್ರಧಾನವಾದ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಈಗ ನೀನು ಆಲೋಚನೆ ಮಾಡು, ಎಲ್ಲಿಯಾದ್ರೂ ಒಂದು ಓಟದ ಸ್ಪರ್ಧೆ ಉಂಟು ಅಂತ ಆಲೋಚನೆ ಮಾಡು. ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಒಟ್ಟಿಗೆ ಓಡಿಸ್ತಾರೆ. ಇಲ್ಲ ಇಲ್ಲ, ಗಂಡು ಮಕ್ಕಳನ್ನು ಬೇರೆ ಓಡಿಸ್ತಾರೆ, ಹೆಣ್ಣು ಮಕ್ಕಳನ್ನು ಬೇರೆ. ಯಾಕೆ? ಎಷ್ಟು ಪ್ರಯತ್ನ ಪಟ್ಟು ಹೆಣ್ಣು ಮಕ್ಕಳಿಗೆ ಎಷ್ಟು ಓಡಿದ್ರು ಪುರುಷರೊಂದಿಗೆ ಓಡುವುದಕ್ಕೆ ಸಾಧ್ಯ ಇಲ್ಲ. ಹೌದಪ್ಪ. ಅದಕ್ಕೆ ಪ್ರತ್ಯೇಕ ನಿನಗೆ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳುವುದಲ್ಲ. ಇನ್ನೊಂದು ಹೆಣ್ಣಿನಲ್ಲಿ ಯುದ್ಧ ಮಾಡಬಹುದು ನಿನಗೆ, ನಮ್ಮಂತ ಗಂಡಿನೊಂದಿಗೆ ಒಂದು ಹಾಗೆ ಆಲೋಚನೆ ಮಾಡಬಹುದು. ಹೆಣ್ಣು ಹೆಣ್ಣಿನೊಂದಿಗೆ ಯುದ್ಧ, ಗಂಡು ಗಂಡಿನೊಂದಿಗೆ ಯುದ್ಧ ಅಂತ. ಆದ್ರೆ ಕೂಳಲಾದ ಮಹಿಷಾಸುರನನ್ನು ವಧಿಸಿದ್ದು ತಾಯಿ ಜಗನ್ಮಾತೆ ಅಂತ ತಿಳಿ. ಅಲ್ಲಿ ಹಾಗಾದ್ರೆ ಯಾಕೆ ಅದು ಹೊಂದಾಣಿಕೆ ಬರಲಿಲ್ವೋ? ಜಗನ್ಮಾತೆ ಅವಳು ಹೆಣ್ಣು ಅಂತ ನೀನು ಹೇಳುವುದ? ಮತ್ತೆ ನಾನು ತಿಳಿದ ಹಾಗೆ ಅದು ಶಕ್ತಿ. ಹೌದು, ಅದನ್ನು ಹೆಣ್ಣು ಅಂತಲೂ ಹೇಳ್ತಾರೆ, ಗಂಡು ಅಂತಲೂ ಹೇಳ್ತಾರೆ. ಆದ ಕಾರಣ ಹೆಣ್ಣು ಅಂತ ಹೇಳಿದ್ರೆ ನಾವು ಒಪ್ಪಿಕೊಳ್ಳುವುದು. ಹೆಣ್ಣು ಎನ್ನುವುದೇ ಹೆಣ್ಣು ಅಲ್ಲ, ಗಂಡು ಅಲ್ಲದ ಒಂದು ಶಕ್ತಿ. ಹೆಣ್ಣು ಅದನ್ನು ಹೆಣ್ಣು ಅಂತ ಹೇಳಬೇಕು, ಅದಷ್ಟು ಸಣ್ಣನು ಮಾಡಬೇಡ. ಇಲ್ಲವೇ ಇಲ್ಲ. ಆದ್ರೆ ಅವಳಾದರೂ ಆಶ್ರಯಿಸುವುದು ಯಾವುದನ್ನು? ಹೆಣ್ಣೆಂಬಂತಹ ಒಂದು ದೇಹವನ್ನೇ ಆಶ್ರಯಿಸ್ತಾಳೆ. ಯಾಕೆ ಗೊತ್ತಾ? ಅಲ್ಲಿ ಸಹೃದತೆಯೂ ಇರ್ತದೆ, ಅಲ್ಲಿ ಒಂದು ರೀತಿಯಾದಂತಹ ಮುಕ್ತಭಾವವೂ ಇರ್ತದೆ, ಅಲ್ಲಿ ಒಂದು ರೀತಿಯಾದಂತಹ ಕಾರುಣ್ಯ ಭಾವವೂ ಇರ್ತದೆ. ಪ್ರಪಂಚದ ಯಾವುದೇ ಮುಖದಲ್ಲಿ ನೋಡು, ಹರಿಯುವ ನೀರಲ್ಲಿ ಹೆಣ್ಣನ್ನು ಕಾಣ್ತಾರೆ. ಬೇಕಾದ ಭೂಮಿಯಲ್ಲಿ ಹೆಣ್ಣನ್ನು ನಾವು ಒಪ್ಪಿಕೊಳ್ತೇವೆ. ಹೌದು, ಆಕ್ಷೇಪವೇ ಇಲ್ಲ. ಪ್ರಪಂಚ ಸರ್ವವು ಹೆಣ್ಣಿನಿಂದಲೇ ಒಳಗೂಡಿದೆ. ಸರಿ, ಹೆಣ್ಣಿನ ಬಗ್ಗೆ ತಾತ್ಸಾರ ಇಲ್ಲ ನಮಗೆ. ಹೆಣ್ಣಿಗೆ ಖಂಡಿತವಾಗಿಯೂ ಗೌರವ ಕೊಡ್ತೇವೆ. ಆದ್ರೆ ಯುದ್ಧ ಮಾಡುವುದಕ್ಕೆ ನಿನ್ನಿಂದ ಸಾಧ್ಯ. ನಿಮ್ಮಲ್ಲಿ ಏನು ಗೊತ್ತಾ? ಪುರುಷರಾದವರಲ್ಲಿ ಶಕ್ತಿ ಸಾಮರ್ಥ್ಯ ಇರುವುದು ಎಂದಿಗಾಗಿ, ಇನ್ನೊಂದರಲ್ಲಿ ಇರುವುದು ಯಾವುದಕ್ಕಾಗಿ? ಪರರ ಧನಕ್ಕಾಗಿ ಆಸೆ ಪಡುತ್ತಾ ಅದನ್ನು ವಶಪಡಿಸಿಕೊಳ್ಳುವಲ್ಲಿ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರಯೋಗಿಸಿ ಅವರಲ್ಲಿದ್ದ ಸರ್ವವನ್ನು ಕಸಿದುಕೊಳ್ಳುವ ಮರುಳ ನೀನು. ಎಲ್ಲಿ ದರೋಡೆ ಮಾಡಿದ್ದೇನೆ ನಾನು? ಅದು ಹೇಳು. ಹೋದ ನಾಡು ದರೋಡೆ ಎಲ್ಲಿ ಮಾಡಿದ್ದೇನೆ? ದರೋಡೆ ಅಲ್ಲ. ಮತ್ತೆ ಈಗ ನೀನು ನಿನಗೆ ಮನಸ್ಸಿಗೆ ಬಂದಲ್ಲಿಗೆ ನಿನ್ನ ಕಥೆಯನ್ನು ತಿರುಗಿಸಿ ಬಿಸಾಡಿ ಬಿಡುತ್ತಿ. ಅದು ಬೀಳುವಲ್ಲಿ ನೀನು ಹೋಗಿ ನಿನ್ನ ದಾಳಿಯನ್ನು ಮಾಡ್ತಿ. ಯಾಂತ್ರಿಕವಾದ ಒಂದು ಗದೆ ಬಿದ್ದ ಜಾಗದಲ್ಲಿ ಹೋಗಿ ದಾಳಿಯನ್ನು ಮಾಡ್ತಿ ಇದ್ದಾರೆ. ಅಲ್ಲಿ ಅವನು ಪೌರುಷವಂತನೋ ಅಲ್ಲ, ಅಲ್ಲಿ ಅವನು ಕಷ್ಟದಲ್ಲಿದ್ದಾನೋ ಅಲ್ಲ, ಅವನಿಗೆ ಬದುಕುವುದಕ್ಕೆ ತೊಂದರೆ ಉಂಟು ಅಂತ ಆಲೋಚಿಸುವುದಿಲ್ಲ. ಗದೆ ಬಿದ್ದ ನಾಡು ನಿನ್ನದ್ದ. ರಾಜ್ಯ ವಿಸ್ತಾರ ಎನ್ನುವುದು ಕ್ಷತ್ರಿಯರಿಗೆ ನಿಷಿದ್ಧವಲ್ಲ, ಕ್ಷತ್ರಿಯರ ಧರ್ಮ ಅದು. ಆ ಧರ್ಮವನ್ನೇ ನಾನು ಪಾಲಿಸುತ್ತೇನೆ. ನನ್ನ ಕ್ರಮ ಹಾಗೆ. ಗದೆಯನ್ನು ತಿರುಗಿಸಿ ಬಿಸಾಡಿದಲ್ಲಿಂದಲೇ ಪ್ರಾರಂಭ ಅಲ್ಲ ಅಂತಾದ್ರೆ ನನ್ನ ಸನಿಹದಲ್ಲಿ ಇರುವಂತಹ ಅರಸ ಆತ ದುರ್ಬಲನಾದ್ರೆ ನೀನು ಹೇಳಿದ ಮಾತು ಅನ್ವಯಿಸ್ತದ? ಹಾಗಿದ್ರೆ ಕ್ಷತ್ರಿಯ ಧರ್ಮ ಅಪರಾಧ ಅಂತ ಹೇಳುವುದು. ಆದ್ರೆ ಒಂದುಂಟು, ಸಿಂಹ ಒಂದು ಹರಿಣವನ್ನು ಹಿಡಿಯುತ್ತದೆ. ಹಾಗೆಂದು ಹರಿಣಕ್ಕೆ ಸಿಂಹದೊಂದಿಗೆ ಹೋರಾಟ ಮಾಡುವುದಕ್ಕೆ ಶಕ್ತಿ ಇರುವುದಿಲ್ಲ. ಹಾಗೆಂದು ತಾನು ಪ್ರಯತ್ನಿಸುವುದನ್ನು ಬಿಡುವುದಿಲ್ಲ. ಆ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ ಅಂತ ಹೆಸರು. ಹಾಗಾದ್ರೆ ಸ್ತ್ರೀಯಲ್ಲಿರುವಂತಹ ಪುರುಷ ಪ್ರಯತ್ನ ಉಂಟು. ಹಾಗಿದ್ರೆ ನೀನು ಆ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಿ. ಹೌದು, ಅಂದ್ರೆ ನೀನು ಸಾವಿರಕ್ಕೆ ಬಂದದ್ದು ಅಂತ ಇಲ್ಲವೇ ಇಲ್ಲ. ಮತ್ತೆ ತರಳೆ ಸಿಂಹದ ಮುಂದೆ ಹರಿಣ ಪ್ರಯತ್ನ ಮಾಡಿದ್ರೆ ಹರಿಣ ಸಾಯುತ್ತದೆ. ಹಾಗೆಂದು ಪ್ರಯತ್ನಿಸಿದ್ರೆ ಒಂದು ಸಣ್ಣ ಪ್ರಯತ್ನದಿಂದಲಾದ್ರೂ ಫಲ ಕೊಟ್ಟರೆ ಕೊಟ್ಟಿತ್ತು. ಕೆಲವಾರು ಬಾರಿ ಕೋಣದ ಒದೆತ ಎನ್ನುವುದು ಸಿಂಹಕ್ಕಾದ್ರೂ ಘಾಸಿ ಉಂಟು ಮಾಡ್ತದೆ. ಹಾಗೆಯೇ ಇಂದು ಬಂದಂತಹ ನಿನ್ನ ಅದೃಷ್ಟ ಪರೀಕ್ಷೆಗೆ ಬಂದಿದ್ದಿ. ತರಳೆಯಾದರೂ ಶರಗಳಿಗೆ ತರಳತನವಿಲ್ಲ. ನಾವು ಸೋತದ್ದೆಲ್ಲಿ ಗೊತ್ತುಂಟು? ಈಗ ನೀನು ಬಾಣವನ್ನು ಬಿಟ್ರೆ ನನ್ನ ಶರೀರದಲ್ಲಿ ಬಾಣವನ್ನು ಬಿಡುವುದಕ್ಕೆ ಜಾಗ ಉಂಟು. ಈಗ ನಾನು ಗದೆ ಪ್ರಹಾರ ಮಾಡುವುದು ಎಲ್ಲಿಗೆ ಅಂತ ಯೋಚನೆ ಮಾಡಿ. ನಿನ್ನ ಶರೀರದ ಎಲ್ಲಿಗೆ ಅಂತ ಅಲ್ಲ, ನಿನ್ನ ತಲೆಗೆ ನಾನು ಬಡಿದ್ರೆ ನಿನ್ನ ಕೋಮಲವಾದಂತಹ ಕೂದಲಿಗೆ ಘಾಸಿ ಆಗ್ಲಿಕ್ಕಿಲ್ಲ. ನಿನ್ನ ಮುಖಕ್ಕೆ ನಾನು ಬಡಿದೆ ಅಂತ ಆದ್ರೆ ನಿನ್ನ ನಯವಾದಂತಹ ಕೆನ್ನೆಗೆ ನೋವಾಗ್ಲಿಕ್ಕಿಲ್ಲ. ಅಲ್ಲ, ನಿನ್ನ ಎಡೆಗೆ ನಾನು ಬಡಿದೆ ಅಂತಾದ್ರೆ ಆದ ಕಾರಣ ನಾವು ಬಹಳ ಕಷ್ಟಪಡ್ತಾ ಇದ್ದೇವೆ. ಎಲ್ಲಿ ಪ್ರಯೋಗ ಮಾಡುದು ನೋಡು. ನಿನ್ನ ಗದೆ ಬಿಸಾಡುವಾಗ ನೀ ಆಲೋಚನೆ ಮಾಡಿದ್ದೆ ಎಲ್ಲಿಗೆ ಬಿಸಾಡಬೇಕು ಅಂತ. ಈಗ ಸುಲಭದಲ್ಲಿ ಮುಗಿಸುವ. ನಿಮ್ಮ ರಾಜ್ಯಕ್ಕೆ ನಮ್ಮ ಗದೆ ಬಿದ್ದಿದೆ. ನೀವು ಶರಣಾಗತರಾಗಿ, ಆಳುಗಳಾಗಿ ನೀವು ನಿಲ್ಲ. ನಮ್ಮದು ಸಣ್ಣ ರಾಷ್ಟ್ರವೇ ಹೌದಾ?
ಕೊಡದೇ ಇರುವುದಿಲ್ಲ. ಈಗ ನೀನು ಯುದ್ಧಕ್ಕೆ ಸಿದ್ಧರಾಗಿದ್ದ. ಸೋತು ಈಗ ಏನು ನಿನ್ನದು? ಸೋತು ಕ್ಷಮಾಯಾಚನೆಯನ್ನು ಮಾಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳ ಕ್ರಮವೇ ಹಾಗೆ. ನಿಮ್ಮದಿಷ್ಟೇ. ರಾತ್ರಿ ನೀವು ಕಡೆಯುತ್ತೀರಿ, ಬೆಳಿಗ್ಗೆ ಆಗುವಾಗ ದಪ್ಪಾಯ್ತು ಅಂತಾದ್ರೆ ನಿಮ್ಮದು ರೊಟ್ಟಿ, ತೆಳುವಾಯ್ತು ಅಂತಾದ್ರೆ ನೀರು ದೋಸೆ. ನಿನ್ನದು ಗಟ್ಟಿ ಆಗ್ಲಿಲ್ಲ, ಈಗ ನಿನ್ನದು ನೀರು ದೋಸೆ ಆಗಿದೆ. ನಾನೊಂದು ಪ್ರಯತ್ನ ಮಾಡುವಾಗ ಒಮ್ಮೆ ಗೆಲ್ಲುತ್ತೇನೆ ಅಂತ ಭಾವಿಸಿದ್ದೆ. ಆದ್ರೆ ನಿಮ್ಮ ಹೊಡೆತದ ಮುಂದೆ, ನಿಮ್ಮದಾದಂತಹ ಶಸ್ತ್ರ ಪ್ರಯೋಗದ ಮುಂದೆ ನಾನು ಬಲಕಾರದೆ ಹೋದೆ. ಸರಿ, ನಾ ಸೋತೆ 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 ಎಂದು ಹೇಳಿದ ಕಾರಣದಿಂದಾಗಿ ನಾನಿನ್ನು ಆಯುಧವನ್ನು ಎತ್ತುವುದಿಲ್ಲ ಕೆಳಗಿರಿಸಿದ್ದೇನೆ. ಅದು ಒಂದು ಸ್ವಾಮಿ, ನಾನು ಸೋತ ಮಾತ್ರ ಅಲ್ಲ, ನಾನು ಓತೆ. ನನ್ನ ಜೀವನದಲ್ಲಿ ಅಂತ ಒಂದು ಶಬ್ದವನ್ನು ನಾನು ಕೇಳಲಿಲ್ಲ. ಓತೆ, ಹೌದು, ಓತೆ ಅಂದ್ರೆ ಅರ್ಥ ಅಲ್ಲಿ ಒಂದು ನೋಡಿ, ವಿಶಾಲವಾಗಿ ಬೆಳೆದಿರಬಹುದಾದ ಒಂದು ವೃಕ್ಷ ಉಂಟು. ಹೌದಾ? ಅದಕ್ಕೊಂದು ಮಲ್ಲಿಗೆಯ ಬಳ್ಳಿ ಹೀಗೆ ಹಬ್ಬಿಕೊಂಡು ಹೋಗಿದೆ ಅಲ್ಲ? ನಿಜ. ಯಾಕಂದ್ರೆ ಅದು ಓತೆ, ಅದಕ್ಕೆ ಓತು ಕೊಟ್ಟು ಹೋಗಿರ್ತಾ ಇರುವುದದು. ಹಾಗೆ ಸರಿ, ನೀವೊಂದು ವಿಶಾಲವಾದ ವೃಕ್ಷ ಇದ್ದ ಹಾಗೆ ನಿಮ್ಮ ಆಶ್ರಯವನ್ನು ನಾನು ಹೊಂದಬೇಕು ಅಂತ ಬಯಸುವ ಹಾಗುಂಟು ನನಗೆ. ಹೌದು, ಅಪ್ಪನಲ್ಲಿ ಬರುವಾಗ ಹೇಳಿದ್ದೆ ನಾನು ಸೋತರು ಗೆದ್ದು ಬರ್ತೇನೆ ಎನ್ನುವ ಹಾಗೆ. ಹಾಗಾಗಿ ನಾನು ಹೇಗೆ ಸೋತಿದ್ದೇನೆ,
ವೀರ ಪುರುಷನನ್ನು ಕಂಡ ಬಳಿಕ ನಿಮ್ಮನ್ನು ನನ್ನ ಮನೆಯ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಯಾಕೆ? ನನ್ನ ಅಪ್ಪನಲ್ಲಿ ನಿಮ್ಮನ್ನು ಪರಿಚಯ ಮಾಡಬೇಕು. ಮಾಡಿ ಬದುಕಿನಲ್ಲಿ ನನಗೆ ಮದುವೆ ಅಂತ ಆಗುವುದಿದ್ರೆ ನಿಮ್ಮೊಂದಿಗೆ ಅಂತ ಎನ್ನುವ ಹಾಗೆ ಅವರಿಗೆ ಹೇಳಬೇಕು ಅಂತ. ನಾರಿಮಣಿ, ಸೋತಂತಹ ನಿನ್ನ ಮೈ ಮೇಲೆ ಕೈ ಮಾಡುವಷ್ಟು ದಾಷ್ಟ್ಯ ನನ್ನದಲ್ಲ. ನಾವು ಸಂಸ್ಕಾರಯುತರೇ ಹೌದು. ಹಾಗಿದ್ರೆ ನಿನಗೆ ನನ್ನಲ್ಲಿ ಆಸಕ್ತಿ ಹುಟ್ಟಿಕೊಂಡಿದೆ. ನನ್ನನ್ನು ಮದುವೆ ಆಗಬೇಕು ಎನ್ನುವಂತಹ ಆಕಾಂಕ್ಷೆ ಖಂಡಿತವಾಗಿಯೂ ನಾನು ಒಪ್ಪುತ್ತೇನೆ. ಯಾಕೆ? ನಿನ್ನ ನಡೆ ನುಡಿಯಿಂದ ನಿನ್ನ ಸಂಸ್ಕಾರ ಏನು ಅದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಖಂಡಿತವಾಗಿ ನಿನ್ನನ್ನು ಸ್ವೀಕರಿಸುವಲ್ಲಿ ನನಗೆ ಪೂರ್ಣ ಸಹಮತ ಇದೆ. ಸ್ವಾಮಿ, ಹಾಗಿದ್ರೆ ಅಪ್ಪನಲ್ಲಿಗೆ ಹೋಗು. ನೀವು ಹೋಗುವುದು ಹೌದು, ನಾನು ಹಿಂದೆ ಹೋಗ್ತೇನೆ, ನೀವು ನನ್ನ ಹಿಂದೆ ಬಂದ್ರೆ ಧಾರಾಳವಾಗಿ ಧಾರಾಳವಾಗಿ, ಅದರಲ್ಲಿ ಆಕ್ಷೇಪ